ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಸದ್ಭಕ್ತರ ಸಹಕಾರದಿಂದ ಬಹುದಿನಗಳಿಂದ ಕಂಡಿದ್ದ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವದ ನಿರ್ಮಾಣದ ಕನಸು ನನಸಾಗಿದೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮಲ್ಲಾಪುರ ರವಿವಾರದಂದು ನೂತನ ರಥೋತ್ಸವದ ಜೋಡಣೆಗೆ ಶ್ರೀ ವಿದ್ಯಾದಾಸ್ ಬಾಬಾಜಿ ಅವರು ಗಂಗೆ ಪೂಜೆ ಹಾಗೂ ರಥೋತ್ಸವದ ಜೋಡಣೆ ಕಾರ್ಯಕ್ಕೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಆದಾಯಸ್ವಾಮಿ, ಶಾಂತಮ್ಮ, ಮಲ್ಲಿಕಾರ್ಜುನ್, ಕೃಷ್ಣ ಪಟೇಲ್, ಸುಕ್ಕಪ್ಪ, ಲಿಂಗರಾಜ್, ಮಂಜುನಾಥ್ ಕಲಾಲ್ ಸೇರಿದಂತೆ ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು. Double 9 6 4 9 6 किष्किंधा अति महत्वपूर्ण और विश्व के सनातन धर्म के सबसे अहम पार्ट है, अहम क्षेत्र है। यहाँ बताते जो हर 10 आदमी में 8 आदमी का नाम अंजनेया से जुड़ा हुआ है। ऐसे महत्वपूर्ण जगह पर बहुत वर्षों के बाद हनुमान जी की प्रेरणा से एक विशाल रथ की निर्माण हुआ है, जिसमें छोटे छोटे बच्चे लोग कितनी उत्साह के साथ इस रथोत्सव की प्रतीक्षा कर रहे हैं। ये आने वाले हनुमान माला त्रयोदशी को रथ यात्रा का आयोजन किया गया है, जिसमें जितने भी किष्किंधा क्षेत्र के निवासी हैं, हनुमान माला धारी पूरे उत्तर कर्नाटका, जितने गोवा, महाराष्ट्र, आंध्र प्रदेश से मालाधारी लोग आते हैं, सबको सादर आमंत्रित हैं। इस स्वर्णिम समय का आनंद लें और ईश्वर की कृपा प्राप्त करें। एक अद्वितीय प्रयास है हनुमान जी अंजनाद्रि पर्वत के नाम से अंजनी पर्वत हनुमान जी की बाल रूप में रथ पर उनको विराजमान करके पूरे क्षेत्र में परिक्रमा का कार्यक्रम रखा गया है। हमारी अपेक्षा और प्रार्थना जितने भी आसपास के गांव के लोग हैं, सभी लोग सहभागी बने इस कार्यक्रम के और हनुमान मालाधारी विशेष रूप से इस कार्यक्रम में आकर के कार्यक्रम में हनुमान जी की कृपा का प्राप्त करें। जय ಹನುಮತಿ ದೇವರ ಭಕ್ತರು ಎಲ್ಲ ಆಗಮಿಸಿದ್ದಾರೆ. ಒಂದು ಏನು ನಮ್ಮ ಸಂಕಲ್ಪ ಇತ್ತು, ಆ ಸಂಕಲ್ಪ ಇವತ್ತಿನ ದಿವಸ ನೆರವೇರಿದೆ. ನಮ್ಮ ಗ್ರಾಮದಲ್ಲಿ ಇಲ್ಲಿವರೆಗೂ ಯಾವ ಥರದ ತೇರು ಇದ್ದಿಲ್ಲ. ನಮ್ಮಲ್ಲಿ ಇದೊಂದು ಹೆಸರು ಉಳಿತಿದೆ. ನಮ್ಮ ಗ್ರಾಮದಲ್ಲಿ ಒಂದು ತೇರು ಆಗೈತೆ ಅಂದರೆ ಅದು ದೊಡ್ಡ ಕೆಲಸ. ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಇಂಥ ಒಂದು ಕೆಲಸ ಹನುಮತಿ ದೇವರು ಒಂದು ಆಶೀರ್ವಾದದಿಂದ ಪ್ರಾರಂಭವಾಗಿದೆ. ಈ ಪ್ರಾರಂಭದ ಉತ್ಸವವನ್ನು ಇವತ್ತಿನ ದಿವಸ ಬಾಬಾರವರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರೂ ಬಾಬಾರವರಿಗೆ, ಹನುಮಾನ್ಧಾರಿಯವರಿಗೆ, ಹನುಮಂತಿಯವರಿಗೆ ಆಶೀರ್ವಾದ ಇರಲಿ ಅಂತೇಳಿ ನಾವೆಲ್ಲರೂ ಎಲ್ಲ ಸಂತೋಷ ಕೇಳ್ತಿದ್ದಾರೆ. ಇಂದು ಮಲ್ಲಾಪುರ ಗ್ರಾಮದಲ್ಲಿ ಈ ಕಿಷ್ಕಿಂಧ ಕ್ಷೇತ್ರವಾದ ಆಂಜನಾದ್ರಿ ಹುಟ್ಟು ನಾಡಾದಂಥ ಈ ಮಲ್ಲಾಪುರ ಗ್ರಾಮದಲ್ಲಿ ಇಂದು ವಿದ್ಯಾದಾಸ್ ಮಹಾಸ್ವಾಮಿಗಳು ಆಗಮಿಸಿ ಇವತ್ತು ಕಿಷ್ಕಿಂಧ ಕ್ಷೇತ್ರದ ನಾಡಿನಲ್ಲಿ ಈ ಮಹಾರಥೋತ್ಸವ ನೂತನವಾಗಿ ನಿರ್ಮಾಣಗೊಂಡಿರುವ ಮಹಾರಥೋತ್ಸವಕ್ಕೆ ಬಂದು ಆಗಮಿಸಿ ಅವರು ಈ ರಥೋತ್ಸವವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. 3ನೇ ತಾರೀಕಿನಿಂದ ನಡೆಯುವಂಥ ಈ ಮಹಾರಥೋತ್ಸವಕ್ಕೆ ಚಾಲನೆ ಕೂಡ ಅವರು ನೀಡಲಿದ್ದಾರೆ. ಇದು ನಮ್ಮ ಕ್ಷೇತ್ರದ ಕಿಷ್ಕಿಂಧ ಕ್ಷೇತ್ರದ ಒಂದು ಹೆಮ್ಮೆಯ ವಿಚಾರ. ಇವತ್ತು ಬಾಬಾ ಅವರು ಬಂದು ಈ ಲೋಕಾರ್ಪಣೆ ಈ ನಿರ್ಮಾಣದ ಹಂತದಲ್ಲಿ ಅವರು ಈಗಾಗಲೇ ನಮ್ಮ ಊರಿಗೆ ಬಂದು 2ರಿಂದ 3 ದಿನ ಬಂದು ಅದನ್ನೆಲ್ಲ ನೋಡಿ ನಾವು ಈ ಕಿಷ್ಕಿಂಧ ಕ್ಷೇತ್ರದಲ್ಲಿ ಈ ಒಂದು ಮಹಾರಥೋತ್ಸವ ನಡೆಯುವುದು ಅತ್ಯಂತ ಒಳ್ಳೆಯದು ಅಂತಂದೇಳಿ ಅವರು ಈ ಊರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಾಗೂ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಂದೇಳಿ ಹಾರೈಸಿ ಅವರು ವ್ಯಕ್ತಪಡಿಸಿರ್ತಾರೆ. ಧನ್ಯವಾದಗಳು. ಈ ನಿರ್ಮಾಣ ಹಂತದಲ್ಲಿ
ಅವರಿಗೂ ಕೂಡ ಮಲ್ಲಾಪುರ ಗ್ರಾಮದಿಂದ ನಾವು ಶುಭ ಕೋರುತ್ತಾ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀವಿ.